ಮಿಥಿಲಾ, ಎಲ್ಲ ನೀನು ಅನ್ಕೊಂಡಂಗೆ ಆಗ್ತಾ ಇದೆಯಾ? ನೀನು ತುಂಬ ಬುದ್ಧಿವಂತೆ ಮಿಥಿಲಾ. ರಮ್ಯನ ಮನೆಗೆ ಹುಡುಗನ ಕಳಿಸಿದ್ಯಾ, ಅವ್ರು ಬರೋ ಟೆನ್ಷನಲ್ಲಿ ರಮ್ಯಾ ಇಲ್ಲಿಗೆ ಬಂದ್ಲು. ನಿನ್ನನ್ನು ನೋಡಿ ಬಾಯಿಗೆ ಬಂದಂಗೆ ಬೈದ್ಲು. ಇದರಿಂದ ಏನಾಯಿತು? ಇದನ್ನೆಲ್ಲ ನೋಡ್ತಾ ಇದ್ದಿದ್ದು ನನ್ನ ಗಂಡ, ಅಂದರೆ ನಿನ್ನ ಮಾವ. ಊರ್ಕೊಂಡ್ರು, ವಿರಾಜ್ ಮೇಲೆ ಸಿಟ್ಟಾದ್ರು. ಇದನ್ನೆಲ್ಲ ಕೇಳಿ ವಿರಾಜ್ ಸಿಟ್ಟಾಗದಂತೆ ಈಗ ರಮ್ಯಾ ಮನೆಗೆ ಹೋಗೋದಂತೆ. ರಮ್ಯನ ಮನೆಗೆ ಹುಡುಗ ಬರೋ ಟೈಮ್ಗೆ ವಿರಾಜ್ ಅಲ್ಲೋದ್ರೆ ಏನಾಗ್ಬೋದು? ದೊಡ್ಡ ಭೂಕಂಪನೇ ಆಗ್ಬೋದಲ್ವಾ? ಈ ಭೂಕಂಪದಲ್ಲಿ ನೆಲಸಮ ಆಗೋದು ವಿರಾಜ್ ರಮ್ಯಾ ಸಂಬಂಧನ ಅಥವಾ ಅರುಂಧತಿ ವಿರಾಜ್ ಸಂಬಂಧನ? ಮಿಥಿಲಾ, ಇದೆಲ್ಲ ನಿಂದೆ ಪ್ಲಾನ್ ಅಲ್ವಾ? ಮಿಥಿಲಾ, ಛೇ, ಇಷ್ಟೆಲ್ಲ ಮಾತಾಡಿದ್ರು ಇವಳು ಒಂದು ಮಾತು ಆಡ್ಲಿಲ್ವಲ್ಲ. ಇವಳನ್ನ ಹೇಗೆ ಮತ್ತೆ ಹೊಲಿಸ್ಕೊಳ್ಳೋದು? ಈ ಮಿಥಿಲಾ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಈ ಮನೆನ ಮುಳುಗ್ಸೋದ್ರಲ್ಲಿ ಅನುಮಾನನೇ ಇಲ್ಲ. ಮಿಥಿಲಾ ಜೊತೆನೇ ಇರಬೇಕು, ಅದೇ ಸೇಫ್. ಏನೇ ಮಿಥಿಲಾ 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 ಅಂತಿದ್ಯಾ? ಆಫ್ಟರ್ ಆಲ್ ಮ್ಯಾನೇಜರ್ ಮಗಳು ಅವಳು. ಅವಳಿಗೆ ಮರ್ಯಾದೆ ಕೊಡ್ಕೊಂಡು ನನಗೆ ಅವಮಾನ ಮಾಡ್ತಿದ್ಯಾ? ಕ್ಷಮಿಸಿ ಮೇಡಮ್, ನಾನು ಅವಮಾನ ಮಾಡ್ತಾ ಇಲ್ಲ. ನಾನು ಅರು ಮನೆ ಅಡುಗೆಯವಳು, ಮಿಥಿಲಾ ಮೇಡಮ್ ಅರು ಮನೆ ಸೊಸೆ. ನನ್ನನ್ನು ಕೆಲ್ಸಕ್ಕೆ ಸೇರಿಸ್ಕೊಂಡವ್ರು ಅವರೇ. ಅದಕ್ಕೆ ನಾನು ಮಿಥಿಲಾ ಮೇಡಮ್ ಹೇಳಿದ ಕೆಲಸ ಮಾಡಿಕೊಂಡು ಆ ಮನೆ ಕೆಲಸ ಮಾಡೋದು ನ್ಯಾಯ. ಅದನ್ನು ಬಿಟ್ಟು ನೀವು ಹೇಳಿದ್ರಿ ಅಂತ ಕೆಲಸದ ಸಮಯದಲ್ಲಿ ಇಲ್ಲಿಗೆ ಬರೋದು ಎಷ್ಟು ಸರಿ? ನೀವೇ ಹೇಳಿ ಮೇಡಮ್. ನನಗೆ ಸರಿ ತಪ್ಪು ಹೇಳ್ಕೊಡಕ್ ಬರ್ತಿದ್ಯಾ? ನೀನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಯಾರ ಹತ್ರ ಹೇಳಿಸ್ಬೇಕು ಅವ್ರ ಹತ್ರನೇ ಹೇಳಿಸ್ತೀನಿ. ರಮ್ಯಾ, ಸುಮ್ಮನೆ ಇವಳನ್ನ ಅಲ್ಲಿಗೆ ಕಳಿಸ್ಬಿಡು. ಆ ಮನೆ ಕೆಲಸವನ್ನ ಇಲ್ಲಿ ಇಟ್ಕೊಂಡು ನಾವೇನ್ ಮಾಡಕ್ಕಾಗತ್ತೆ? ಕಳಿಸ್ಬೋದಿತ್ತು ಮಾಮ್, ಆದ್ರೆ ಇವಳು ನನ್ ಈಗೋನ ಟಚ್ ಮಾಡಿದಾಳೆ. ಹಾಗೆ ಕಳ್ಸೋ ಮಾತೇ ಇಲ್ಲ. ನಮ್ಮನೆ ಕೆಲಸ ಮಾಡ್ಲೇಬೇಕು. ಏನ್ ಹೇಳು ರಮ್ಯಾ. ಹಲೋ ಅಮ್ಮಮ್ಮ, ನಿಮಗೆ ಹೇಳ್ದೆ ನಾನೊಂದು ಕೆಲಸ ಮಾಡ್ಬಿಟ್ಟಿದ್ದೀನಿ. ಏನಾಯ್ತು? ಅದು ನಿಮ್ಮನೆ ಅಡ್ಗೆಯೊಳನ್ನ ನಮ್ಮನೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬರ್ತಾ ಇದ್ದಾರೆ. ಇವಳಿದ್ರೆ ಸ್ವಲ್ಪ ಹೆಲ್ಪ್ ಆಗತ್ತೆ. ಅದನ್ನ ಫೋನಲ್ಲಿ ಬೇರೆ ಹೇಳ್ಬೇಕಮ್ಮ ನೀನು? ಪರವಾಗಿಲ್ಲ, ಕರ್ಕೊಂಡು ಹೋಗು. ಆದ್ರೆ ಇವಳು ನಾನು ಈ ಮನೆ ಕೆಲ್ಸದವಳಲ್ಲ, ಅರು ಅಮ್ಮ ಹೇಳಿದ್ರೇನೆ ಕೇಳೋದು ಅಂತಿದ್ದಾಳೆ. ನಾನು ಅವಳಿಗೆ ಫೋನ್ ಕೊಡ್ತೀನಿ, ನೀವೇ ಒಂದ್ಸಲ ಮಾತಾಡ್ತೀರಾ? ಸರಿ, ಕೊಡು. ಸರಿ. ರಮ್ಯಾ ನಮ್ಮ ಮನೆ ಹುಡುಗಿ ತರ. ನನಗೆ ನಮ್ಮ ಮನೆಯವ್ರಿಗೆ ನೀನೆಷ್ಟು ಗೌರವ ಕೊಡ್ತೀಯೋ ಅಷ್ಟೇ ಗೌರವ ಅವಳಿಗೂ ಕೊಡ್ಬೇಕು. ಅವಳು ಏನೇ ಕೆಲಸ ಹೇಳಿದ್ರು ಇಲ್ಲ ಅಂತ ಹೇಳ್ಬಾರ್ದು. ಅರ್ಥ ಆಯ್ತಾ? ಆಯಿತು ಮೇಡಮ್, ಮಾಡ್ತೀನಿ. ಅಭಿ, ಗಾಡಿ ತೆಗಿ. ಯಾಕೋ, ಏನಾಯ್ತು? ನೀವು ಮೊದಲು ಗಾಡಿ ತೆಗಿ ಅಭಿ, ಹೇಳ್ತೀನಿ ನೋಡಿ. ಒಂದು ನಿಮಿಷ ಇರೋ. ನೀನು ಯಾಕೆ ಸೆಟ್ ಆಗಿದ್ಯಾ? ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತಾದ್ರೂ ಹೇಳು. ನಾವು ಹೋಗ್ತಿರೋದು ರಮ್ಯನ್ ಮನೆಗೆ. ರಿವರ್ಸ್ ತೆಗಿ. ಲೋ, ನೀನು ಆಡ್ತಿರೋದು ನೋಡಿದ್ರೆ ಹನುಮಂತ ಲಂಕೆನ್ ಸುಡಕ್ಕೆ ಹೋದಂಗಿದೆ. ಸುಡೋದಂತೂ ಗ್ಯಾರಂಟಿ, ಅದರ ಲಂಕೆನಲ್ಲ, ರಮ್ಯನ್ ಅಹಂಕಾರ. ಗಾಡಿ ತೆಗಿ ಅಭಿ. ಹೇಳಿದ ಅರ್ಥ ಆಯ್ತಲ್ವಾ? ಬೇರೆ ಕೆಲಸ ಮುಗಿಸಿ ಹೋಗಿ. ಮೇಡಮ್ ಮೇಡಮ್ ನಾನೇನು ಮಾಡಲಿ? ನಮ್ಮನೇಲೇನು ಕೆಲಸದವ್ರಿಗೆ ಗತಿ ಇಲ್ವಾ? ಇರೋ ಕೆಲಸದವ್ರಿಗೆ ಕೊಡೋಕ್ಕೆ ಕೆಲಸ ಇಲ್ಲ, ಇನ್ನು ನಿಂಗೇನು ಹೇಳಿ? ಅದು ಮೇಡಮ್, ಅರು ಮೇಡಮ್ ಹೇಳಿದ ಕೆಲಸ ಮಾಡು ಅಂದರು. ಅವ್ರು ಹೇಳಿದ್ರೆ ಇಲ್ಲಿ ಮಾಡೋ ಕೆಲಸ ಇರಬೇಕಲ್ವಾ?
ಏನಿನ್ನು ಮುಖ ನೋಡ್ಕೊಂಡು ನಿಂತಿದ್ಯಾ? ಕೆಲಸ ಮಾಡೋರಿಗೆ ಕೈಕಲ್ಲಿ ಸಿಗ್ಬೇಡ, ಹೋಗು. ಮೇಡಮ್ ಎಲ್ಲಿಗೆ ಹೋಗಲಿ? ನಿನ್ನ ಕರ್ಕೊಂಡು ಬಂದಿದ್ದು ರಮ್ಯೆ ತಾನೆ, ಹೋಗು ಅವಳ ಹತ್ರನೇ ಕೇಳು.